ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಲ್ಲಿ ರಾಜನು ಯಾರಿಗಾದರೂ ಸಹಾಯವನ್ನು ಮಾಡಿದರೆ ಆ ಸಹಾಯವನ್ನು ತನ್ನ ಇಷ್ಟಕ್ಕಾಗಿ ದುರುಪಯೋಗಪಡಿಸಿಕೊಳ್ಳಬಾರದು. ಮತ್ತು ಮಾತಿಗೂ ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅನ್ನುವ ವ್ಯಕ್ತಿ ಅವನು ಇನ್ನಿತರಿಗೂ ಸಹಾಯ ಮಾಡುವ ಅರ್ಹತೆಯನ್ನು ಕಳೆದುಕೊಂಡಿರ್ತಾನೆ. ಮತ್ತು ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಮುಖ್ಯವಾದ ನೀತಿಗಳು: ನಾವು ಯಾರಿಗೂ ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರದು, ಮಾತಿಗೂ ಹಂಗಿಸಬಾರದು, ಒಳ್ಳೆಯತನವಿರಬೇಕು, ಇನ್ನೊಬ್ಬರಿಗೆ ತೊಂದರೆಯನ್ನ ಉಂಟು ಮಾಡಬಾರದು, ಇಲ್ಲಿ ಎಲ್ಲ ಶಾಶ್ವತ ಎಂದು ಮರೆಯಬಾರದು, ಮಾಡಿದ ಉಪಕಾರವನ್ನ ಮತ್ತಿತರಿಗೆ ಹೇಳಿಕೊಳ್ಳಬಾರದು, ಮನುಷ್ಯನಿಗೆ ಅಲ್ಪಜ್ಞಾನವಿರಬಾರದು. ಜಗತ್ತಿಗೆ ಜೀವನದ ಪಾಠವನ್ನು ಹೇಳಿಕೊಟ್ಟ ವಿದುರನ ನೀತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಧೃತರಾಷ್ಟ್ರನಿಗೆ ತಾನು ಮಾಡ್ತಿರೋದು ಧರ್ಮದ ಕೆಲಸವಲ್ಲ ಅನ್ನೋದು ಗೊತ್ತಿದ್ದು ಆದ್ರೂ ಅವನನ್ನ ಪುತ್ರ ವ್ಯಾಮೋಹ ಒಂದರ ಹಿಂದೊಂದು ತಪ್ಪು ಮಾಡೋ ಹಾಗೆ ಮಾಡ್ತಲೇ ಇತ್ತು. ಪಾಂಡವರಿಗೆ ಅರ್ಧ ರಾಜ್ಯವನ್ನ ಬಿಟ್ಟು ಕೊಡೋದು ಧರ್ಮ ಅನ್ನೋದು ಗೊತ್ತಿದ್ದು ಕೂಡ ಅವರನ್ನ ಹೇಗಾದ್ರೂ ಮಾಡಿ ರಾಜ್ಯದಿಂದ ದೂರ ಇಟ್ಟು ಬಿಡಬೇಕು ಅಂತ ಅವನು ಪ್ರಯತ್ನಗಳನ್ನ ಮಾಡುತ್ತಲೇ ಇದ್ದ. ಅದೊಂಥರ ಗೊಂದಲವಾದ ಮನಸ್ಸು. ಫ್ರೆಂಡ್ಸ್, ಈ ಮನಸ್ಸು ಅನ್ನೋದು ಇದೆ ನೋಡಿ, ಅದೊಂಥರ ವಿಚಿತ್ರ. ನಮ್ಮಿಂದ ತಪ್ಪು ಮಾಡಿಸುತ್ತೆ, ಅದರ ಬೆನ್ನಲ್ಲೇ ನೀವು ಮಾಡ್ತಿರೋದು ತಪ್ಪು ಅಂತ ಕೂಡ ಹೇಳುತ್ತೆ. ಇಂತಹ ದ್ವಂದ್ವವೇ ನಮ್ಮ ನೆಮ್ಮದಿಯನ್ನ ಕಿತ್ಕೊಳ್ಳೋದು. ಅದೇ ನಾನು ಮಾಡ್ತಿರೋದು ಸರಿ ಅನ್ಕೊಂಡು ಯಾವುದೇ ಕೆಲಸ ಮಾಡ್ತಾನೆ ನೋಡಿ, ಅವನನ್ನ ಯಾವ ಪಾಪ ಪ್ರಜ್ಞೆಯೂ ಕಾಡುವುದಿಲ್ಲ. ಅಂಥವನನ್ನೇ ನಮ್ಮ ಸಮಾಜ ಆತ್ಮಸಾಕ್ಷಿ ಇಲ್ಲದವನು ಅಂತ ಕರೆಯುತ್ತೆ. ಅವನು ತಪ್ಪನ್ನು ಕೂಡ ಇದೇ ಸರಿ ಅನ್ಕೊಂಡು ಮಾಡ್ತಾ ಇರ್ತಾನೆ. ಆದ್ರೆ ಇಲ್ಲಿ ಧೃತರಾಷ್ಟ್ರನ ಆತ್ಮಸಾಕ್ಷಿ ನೀನು ತಪ್ಪು ಮಾಡ್ತಿದ್ಯಾ ಅಂತ ಪದೇ ಪದೇ ಹೇಳ್ತಾ ಇತ್ತು. ಆದರೆ ಅದರ ಜೊತೆಗೆ ಅವನ ಇನ್ನೊಂದು ಮನಸ್ಸು ಮಕ್ಕಳಿಗಾಗಿ ಈ ಸಿಂಹಾಸನ ಸಾಮ್ರಾಜ್ಯ ಶಾಶ್ವತವಾಗಿ ಉಳಿಬೇಕು ಅಂದ್ರೆ ಈ ಪಾಂಡವರ ಕಾಟ ಇಲ್ಲವಾಗಿಸಿಕೊಂಡು ಬಿಡು ಅಂತ ಅವನಿಗೆ ಹೇಳ್ತಾ ಇತ್ತು. ಇದೆಲ್ಲದರ ನಡುವೆ ನಾರದರು ಮತ್ತಿತರು ಮಹರ್ಷಿಗಳು ಹೇಳಿದ ಕುಲನಾಶದ ಭವಿಷ್ಯವು ಕೂಡ ಅವನನ್ನ ಹೆದರಿಸೋದಕ್ಕೆ ಕೂಡ ಶುರು ಮಾಡಿತು. ಹೀಗಾಗಿನೇ ನಿದ್ರಾಹೀನನಾಗಿದ್ದ ಧೃತರಾಷ್ಟ್ರ ಧರ್ಮ ಜಿಪುಣಾಸೆಗಳಿಗಾಗಿ ವಿದುರನ ಬಳಿ ಉತ್ತರ ಹುಡುಕೋದಕ್ಕೆ ಹೊರಟಿದ್ದ. ವಿದುರ, ನೀನು ಕೂಡ ನಿನ್ನ ಮಾತುಗಳಿಂದ ನನ್ನನ್ನು ಸದಾ ಇಳಿಯೋದಕ್ಕೆ ಶುರು ಮಾಡಿದ್ಯಾ. ನನ್ನನ್ನು ಅವಿವೇಕಿ ಮೂರ್ಖ ಅಂತ ನೀನು ಅಂತೀಯಾ. ಆದ್ರೂ ಕೇಳ್ತೀನಿ, ಈ ಅವಿವೇಕಿಯ ಮೂರ್ಖ ಲಕ್ಷಣಗಳ ಬಗ್ಗೆ ತಿಳಿಸ್ತೀಯಾ ವಿದುರ ಅಂತ ಕೇಳಿದ್ದಕ್ಕೆ ಧೃತರಾಷ್ಟ್ರನ ಪ್ರಶ್ನೆಗಳಿಗೆ ಒಂದು ವಿಷಾದವಾದ ನಗೆಯನ್ನ ನಕ್ಕು ವಿದುರ ಹೇಳೋದಕ್ಕೆ ಶುರು ಮಾಡ್ತಾನೆ. ರಾಜ, ಯಾರು ಉನ್ನತ ಆದರ್ಶಗಳಿಗಾಗಿ ಸದಾಕಾಲ ಹಂಬಲಿಸ್ತಾ ಆತ್ಮಜ್ಞಾನ, ಪ್ರಯತ್ನಶೀಲತೆ, ತಾಳ್ಮೆಗೂ ಹಾಗೂ ಸದ್ಗುಣವನ್ನೇ ಆಸ್ತಿಯಾಗಿ ಮಾಡ್ಕೋತಾನೋ ಅಂಥವರನ್ನ ಯಾವತ್ತಿಗೂ ಕಾಮ, ಕ್ರೋಧ, ಮದಮಸ್ತರಗಳು, ವಂಚಕ ಮಾರ್ಗಗಳು, ಹೊಗಳಿಕೆ, ತೆಗಳಿಕೆ, ಸಂತೋಷ, ದುಃಖಗಳು ಇವು ವಿಚಲಿತಗೊಳಿಸಲಾರವು. ಅವನು ಇಹ ಮತ್ತು ಪರ ಎರಡಕ್ಕೂ ಅಂಟಿಕೊಳ್ಳದವನಂತೆ ಬದುಕಿ ಬಿಡಬಲ್ಲ. ಅವನಲ್ಲಿ ಸ್ವಾರ್ಥಕ್ಕೆ ಎಲ್ಲಿ ಕೂಡ ಸ್ಥಳ ಇರೋದಿಲ್ಲ. ಅಂಥವನನ್ನ ವಿವೇಕಿ ಅಂತ ಕರೆಯಲಾಗುತ್ತೆ. ಯಾರನ್ನ ದುರಹಂಕಾರ ಆಳೋದಕ್ಕೆ ಶುರು ಮಾಡುತ್ತೋ, ಯಾರ ಪಾಲಿಗೆ ಎಲ್ಲಾ ಶಾಸ್ತ್ರಗಳು ಮುಚ್ಚಿದ ಪುಸ್ತಕಗಳಾಗುತ್ತವೋ, ಯಾರು ಯಾವುದನ್ನು ಅಧ್ಯಯನ ಮಾಡದೆ ಪ್ರತಿಯೊಂದನ್ನು ಉಡಾಫೆಯಿಂದಲೇ ನೋಡ್ತಾರೋ, ಯಾರು ತನಗೆ ಹಕ್ಕಿಲ್ಲದನ್ನ ಆಳೋದಕ್ಕೆ ಬಯಸ್ತಾರೋ, ಯಾರಿಗೆ ಬಲವಂತರನ್ನ ಕಂಡ್ರೆ ಹೊಟ್ಟೆ ಕಿಚ್ಚು ಉಂಟಾಗುತ್ತೋ, ಯಾರು ವಿವೇಚನೆಯನ್ನ ಮರೆತು ಅನ್ಯಾಯಗಳಲ್ಲಿ ಭಾಗಿಯಾಗ್ತಾರೋ ಅಂಥವರನ್ನ ಮೂರ್ಖರು ಅಂತ ಕರೆಯಲಾಗುತ್ತೆ. ವಿವೇಕಿಯಾದ ರಾಜ ಒಂದರ ಸಹಾಯದಿಂದ ಎರಡನ್ನ ವಿವೇಚಿಸಬೇಕು, ನಾಲ್ಕನ್ನ ಬಳಸಿ ಅವನು ಮೂರನ್ನ ನಿಯಂತ್ರಿಸಬೇಕು, ಐದನ್ನ ಗೆದ್ದು ಆರನ್ನ ತಿಳಿದಿರಬೇಕು, ಏಳರಿಂದ ದೂರ ಬಿದ್ದು ಸುಖವಾಗಿ ಇರಬೇಕು. ಅಂದ್ರೆ ಬುದ್ಧಿಯ ಸಹಾಯದಿಂದ ಸರಿ ಮತ್ತು ತಪ್ಪುಗಳನ್ನ ವಿವೇಚಿಸಬೇಕು. ಸಾಮ, ದಾನ, ಭೇದ ಮತ್ತು ದಂಡ ಈ 4 ನೀತಿಗಳ ಮೂಲಕ ಮಿತ್ರ, ಶತ್ರು ಹಾಗೂ ಅಪರಿಚಿತ ಈ ಮೂರನ್ನ ನಿಭಾಯಿಸಬೇಕು. ಇನ್ನು 5 ಇಂದ್ರಿಯಗಳ ಮೂಲಕ ಸಂಧಿ, ವಿಗ್ರಹ ಇತ್ಯಾದಿಗಳನ್ನ ಅರಿತಿರಬೇಕು. ಹೆಂಗಸರು ದ್ಯೂತ, ಬೇಟೆ, ಸುಳ್ಳು ವಚನ, ಮದ್ಯಪಾನ, ಅತಿರೇಕದ ಶಿಕ್ಷೆ ಮತ್ತು ಸಂಪತ್ತು ಈ 7ರಿಂದ ಸದಾ ದೂರವಿರಬೇಕು. ಇಲ್ಲದೇ ಇದ್ರೆ ಅವು ಅವನನ್ನ ಸರ್ವನಾಶ ಮಾಡಿಬಿಡ್ತವೆ. ಇನ್ನು ದುಷ್ಟರ ಸಹವಾಸ ಮತ್ತು ದುಷ್ಟ ಯೋಚನೆಗಳಿವೆಯಲ್ಲ ರಾಜ, ಅವು ಆಯುಧಗಿಂತ ಅಪಾಯಕಾರಿ. ಆಯುಧವು ವಿಷವೂ ಆದ್ರೆ ಒಬ್ಬರನ್ನು ಒಂದಷ್ಟು ಜನರನ್ನ ಕೊಲ್ಲಬಹುದು. ಆದ್ರೆ ದುರಾಲೋಚನೆ ದುಷ್ಟ ಗೆಳೆಯರು ರಾಜನನ್ನ ಮತ್ತು ಇಡೀ ಅವನ ಸಾಮ್ರಾಜ್ಯವೇ ಪ್ರಜೆಗಳನ್ನೇ ಸುಖ ಶಾಂತಿಗಳನ್ನ ವಿನಾಶದ ಅಂಚಿಗೆ ಕಳಿಸಿಬಿಡ್ತಾರೆ. ಸಾತ್ವಿಕತೆಗಿಂತಲೂ ದೊಡ್ಡ ಗುಣವಿಲ್ಲ, ಕ್ಷಮೆಗಿಂತಲೂ ಶಾಂತತೆಯನ್ನ ಕೊಡೋ ಮತ್ತೊಂದಿಲ್ಲ, ಜ್ಞಾನಕ್ಕಿಂತಲೂ ದೊಡ್ಡ ತೃಪ್ತಿ ಇಲ್ಲ, ಯಾವುದೂ ಇರೋದಿಲ್ಲ, ದಯೆಗಿಂತಲೂ ದೊಡ್ಡ ಸುಖವಿಲ್ಲ. ದುಷ್ಟರಿಂದ ದೂರ ಇದ್ದು ಇತರರ ಮನಸ್ಸಿಗೆ ನೋವು ಉಂಟು ಮಾಡುವ ಮಾತುಗಳನ್ನ ಆಡದೇ ಇದ್ರೆ ಅವನು ಅತ್ಯುತ್ತಮ ರಾಜ ಮತ್ತು ಅತ್ಯುತ್ತಮ ಪ್ರಜೆ ಕೂಡ ಅನಿಸಿಕೊಳ್ತಾನೆ. ಇನ್ನೊಬ್ಬರ ವಸ್ತುಗಳನ್ನ ಕದಿಯೋದು, ಇನ್ನೊಬ್ಬರ ಪತ್ನಿಯನ್ನ ಬಯಸೋದು ಮತ್ತು ಮಿತ್ರನಿಗೆ ದ್ರೋಹ ಮಾಡೋದು ಈ 3 ಮಹಾಪಾತಕಗಳ ಅನಿಸಿಕೊಳ್ತವೆ. ಕಾಮಕ್ರೋಧ, ಲೋಭ ಈ 3 ಆತ್ಮವನ್ನ ನಾಶ ಮಾಡ್ತವೆ. ಅನುಯಾಯಿಯನ್ನ, ರಕ್ಷಣೆ ಬೇಡುವವನನ್ನ, ಮನೆಗೆ ಬಂದವನನ್ನ ಈ 3 ಜನರನ್ನ ಕಾಪಾಡ್ಕೊಳ್ಬೇಕು. ರಾಜ ಎಷ್ಟೇ ಶಕ್ತನಾಗಿದ್ದರೂ ಅಲ್ಪ ಬುದ್ಧಿಯವನು, ತಾಮಸ ಗುಣದವನು, ಮೈಗಳ್ಳ ಹಾಗೂ ಹೊಗಳು ಬಟ್ಟ, ಮಂತ್ರಾಲೋಚನೆ ಮಾಡಬಾರದು. ಇಂಥ 4 ತಂದೆ, ತಾಯಿ, ಗುರು, ಅಗ್ನಿ ಮತ್ತು ಆತ್ಮ ಈ 5ನ್ನ ಪೂಜಿಸಬೇಕು. ನಿದ್ರೆ, ಅರೆನಿದ್ರೆ, ಭಯ, ಕೋಪ, ಆಲಸ್ಯ, ಉದಾಸೀನ ಈ 6 ದೋಷಗಳು ರಾಜ ಬಿಡಬೇಕು. ಸತ್ಯ, ದಾನ, ಪ್ರಯತ್ನಶೀಲತೆ, ಔದಾರ್ಯ, ಕ್ಷಮೆ, ತಾಳ್ಮೆ ಈ 6 ರಾಜ ಯಾವುದೇ ಕಾರಣಕ್ಕೂ ಬಿಡಬಾರದು. ರಾಜನಿಗೆ ಶೋಭೆಯನ್ನ ತಂದು ಕೊಡುವ 8 ವಿಧಗಳು: ವಿವೇಕ, ಕುಲೀನತೆ, ಆತ್ಮಸಾಮಯವನ, ವಿದ್ಯೆ, ಶೌರ್ಯ, ಯುಕ್ತ, ಮಾಕ್ಯ, ವಿವೇಚನಾಯುಕ್ತ, ಕಾಣಿಕೆ ಮತ್ತು ಕೃತಜ್ಞತೆ ಈ 8 ರಾಜನಿಗೆ ಶೋಭೆಯನ್ನ ತಂದು ಕೊಡುತ್ತವೆ. ಮಾನವ ಶರೀರವು ನವದ್ವಾರಗಳಿಂದ, 3 ಸ್ತಂಭಗಳಿಂದ, 5 ಸಾಕ್ಷಿಗಳಿಂದ ಕೂಡಿರುತ್ತೆ. ಆತ್ಮ ಅದಕ್ಕೆ ಅಧ್ಯಕ್ಷನಾಗಿರ್ತಾನೆ. ವಿವೇಕಿಯಾದ ರಾಜ ಇದೇನೇ ಯಾವತ್ತಿಗೂ ತಿಳಿದಿರಬೇಕು. ನಿಶೆಯಲ್ಲಿರುವವನು ಉದಾಸೀನ, ಉನ್ಮತ್ತ, ಆಯಾಸಗೊಂಡವನು, ಕೋಪಗೊಂಡವನು, ಹಸಿದವನು, ನಿರಾಶೆಗೆ ಈಡಾದವನು, ಕಳ್ಳ, ಹೆದರಿದವನು ಮತ್ತು ಕಾಮಿ ಈ 10 ಜನರಿಗೆ ಉತ್ಕೃಷ್ಟತೆ ಅಂದ್ರೆ ಏನೂ ಗೊತ್ತಿಲ್ಲ. ಹೀಗಾಗಿ ರಾಜನಾದವನು ಇದನ್ನ ಯಾವತ್ತಿಗೂ ಕೂಡ ಅರಿತಿರಬೇಕು. ಧೃತರಾಷ್ಟ್ರ ವಿಪತ್ತಿನಲ್ಲಿ ಯಾರು ದುಃಖಿಸುವುದಿಲ್ಲ,
ಸದಾ ಇಂದ್ರಿಯಗಳನ್ನ ಹದ್ದುಬಸ್ಸಿನಲ್ಲಿ ಇಟ್ಕೊಂಡಿರ್ತಾರೋ, ಯಾರು ಸಂಕಟವನ್ನ ತಾಳ್ಮೆಯಿಂದ ಸಹಿಸಿಕೊಳ್ತಾನೋ ಅವನು ಮಾನವ ಶ್ರೇಷ್ಠ ಅನಿಸಿಕೊಳ್ತಾನೆ. ಇತರರನ್ನ ದ್ವೇಷಿಸದೆ, ಎಲ್ಲರನ್ನೂ ದಯೆಯಿಂದ, ಅಹಂಕಾರದ ಮಾತುಗಳನ್ನ ಆಡದೆ, ಜಗಳವನ್ನು ಕೂಡ ಕ್ಷಮಿಸಿ ಬಿಡ್ತಾನಲ್ಲ, ಅವನನ್ನ ಲೋಕಪೂಜ್ಯ ಅಂತಾರೆ. ರಾಜನಾಗಲಿ ಸಾಮಾನ್ಯನಾಗಲಿ ಅವನು ಇನ್ನೊಬ್ಬರ ಸಂಪತ್ತಿಗೆ, ಸೌಂದರ್ಯಕ್ಕೆ, ಬಲಕ್ಕೆ, ಕುಲಕ್ಕೆ, ಸುಖಕ್ಕೆ, ಅದೃಷ್ಟಕ್ಕೆ, ಪ್ರತಿಷ್ಠೆಗೆ ಹೊಟ್ಟೆ ಕಿಚ್ಚು ಪಟ್ರೆ ಅದು ಯಾವತ್ತಿಗೂ ಗುಣವಾಗದ ಕಾಯಿಲೆ ಥರ. ಅವನ ಮನಸ್ಸಿನಲ್ಲಿ ಬೆಳೀತಲೇ ಹೋಗುತ್ತೆ. ಮನುಷ್ಯನಿಗೆ ಒಳ್ಳೆಯ ನಡವಳಿಕೆ ಮುಖ್ಯ. ಮದ್ದಿಗಿಂತಲೂ ಶ್ರೀಮಂತಿಕೆ ಮತ್ತು ಹೆಚ್ಚು ಅಪಾಯಕಾರಿ ಯಾದುದು. ಯಾಕೆಂದ್ರೆ ಶ್ರೇಷ್ಠತೆಯ ಹುಚ್ಚುರಾಯದ ಮದ ಮನುಷ್ಯನನ್ನ ಅದಾಹಪಕ್ಕೆ ತನಕ್ಕೆ ಬೀಳುವವರೆಗೆ ಬಿಡೋದಿಲ್ಲ. ಧೃತರಾಷ್ಟ್ರ, ನಿನಗೆ ಗೊತ್ತಿರಲಿ, ಶರೀರ ಅನ್ನೋದು ಒಂದು ರಥ, ಆತ್ಮ ಅದರ ಸಾರಥಿ, ಇಂದ್ರಿಯಗಳು ಕುದುರೆಗಳಿದ್ದ ಹಾಗೆ. ಚೆನ್ನಾಗಿ ಪಳಗಿಸಿದ ಕುದುರೆಗಳು ರಥವನ್ನ ಅತಿ ಅದ್ಭುತವಾಗಿ ಎಳೆಯುತ್ತವೆ ಮತ್ತು ಪ್ರಯಾಣವನ್ನ ಶಾಂತಿ ಸಂತೋಷದಿಂದ ಕಳೆಯುವ ಹಾಗೆ ಮಾಡುತ್ತವೆ. ಪಳಗದೇ ಇರೋ ಕುದುರೆಗಳನ್ನ, ಕುಶಲತೆ ಇಲ್ಲದೆ ಇರೋ ಸಾರಥಿಯನ್ನ ರಥಕ್ಕೆ ಕಟ್ಟಿದ್ರೆ ಅದನ್ನ ಸಾಮಾನ್ಯ ವಿನಾಶದ ಕಡೆಗೆ ಕರೆದುಕೊಂಡು ಹೋಗುತ್ತವೆ. ಹಾಗೇನೆ ಆತ್ಮವನ್ನ, ಇಂದ್ರಿಯಗಳನ್ನ ಪಳಗಿಸಿಕೊಳ್ಳೋದಕ್ಕೆ ಇದ್ರೆ ಅದು ದುರ್ಬಲವಾಗುತ್ತೆ, ಕೊನೆಗೆ ನಮ್ಮನ್ನೇ ಸರ್ವನಾಶದ ಕಡೆಗೆ ಕರ್ಕೊಂಡು ಹೋಗುತ್ತೆ. ರಾಜ ಈ ವಿಧಿ ಯಾರನ್ನ ಸೋಲಿಸಬೇಕು ಅಂತ ಅನ್ಕೊಳ್ಳುತ್ತೋ ಅವರನ್ನ ವಿವೇಕವನ್ನಾಗಿ ಮೊದಲು ಹಾಳು ಮಾಡುತ್ತೆ. ಹಾಗೆ ಮಾಡೋ ಮೂಲಕ ಅವನು ಹೀನ ಕೆಲಸಗಳಿಗೆ ಇಳಿತಾನೆ. ಬುದ್ಧಿ ಮಂದವಾಗಿ ಸರ್ವನಾಶ ಹತ್ತಿರವಾದಾಗ ಮನುಷ್ಯನಿಗೆ ತಪ್ಪು ಕೂಡ ಸರಿ ಅಂತಲೇ ಕಾಣೋದಕ್ಕೆ ಶುರು ಮಾಡ್ತವೆ. ಮಂದ ಬುದ್ಧಿ ಸೋಲಿಗೆ ಕಾರಣವಾಗುತ್ತೆ. ಇನ್ನು ನಮ್ಮನ್ನ ಕಾಪಾಡೋಕೆ ಅಂತ ಇದ್ದಾರಲ್ಲ ದೇವತೆಗಳು, ಅವರು ಯಾರು ನಮ್ಮ ಸಲುವಾಗಿ ಕಾವಲು ಇರುವುದಿಲ್ಲ. ಅವರು ಯಾರನ್ನ ರಕ್ಷಿಸಬೇಕು ಅಂತ ಅವರು ಅನ್ಕೋತಾರೋ ಅವರಿಗೆ ಬುದ್ಧಿಯನ್ನ ಅನುಗ್ರಹಿಸ್ತಾರೆ. ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ಶೀಲತೆ, ಗುಣವಂತ, ಧರ್ಮ, ನಿಷ್ಠಾವಂತ ಅನ್ನೋದರ ಮೇಲೆ ಅವರು ಯಶಸ್ಸನ್ನ ಪಡಿತಾನೆ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ರಾಜ, ವೇದಗಳು, ಅಧ್ಯಯನಗಳು, ಪುರಾಣಗಳು ಇವು ಯಾವೂ ಪಾಪಿಯನ್ನ ಮೋಸ ಮಾಡುತ್ತವೆ, ಪ್ರವೃತ್ತಿಯನ್ನ ಪಾರು ಮಾಡುವುದಿಲ್ಲ. ಆಭರಣ ಬೆಂಕಿಯಿಂದ ಪರೀಕ್ಷಿಸುವ ಹಾಗೆ ಮಾನವನನ್ನ ಅವನ ನಡವಳಿಕೆಯಿಂದ ಆ ದೇವರು ಪರೀಕ್ಷೆ ಮಾಡ್ತಾನೆ. ಮನುಷ್ಯ ಪ್ರಾಮಾಣಿಕನ ಅಲ್ವಾ ಅನ್ನೋದನ್ನ ಅವನ ವರ್ತನೆ ಹೇಳುತ್ತೆ. ಭಯದ ಸಂದರ್ಭವನ್ನ ಸೃಷ್ಟಿಸುವ ಮೂಲಕ ಅವನ ಧೈರ್ಯವನ್ನ ಪರೀಕ್ಷೆ ಮಾಡಲಾಗುತ್ತೆ. ಬಡತನಕ್ಕೆ ತಳ್ಳುವ ಮೂಲಕ ಅವನ ಆತ್ಮ ಸಂಯಮವನ್ನ ಪರೀಕ್ಷೆ ಮಾಡಲಾಗುತ್ತೆ. ಅಪಾಯ ಮತ್ತು ಅವಘಡದ ಸಂದರ್ಭಗಳ ಸೃಷ್ಟಿಸಿ ಮಾನವನಿಗೆ ಶತ್ರು ಯಾರು, ಮಿತ್ರ ಯಾರು ಅನ್ನೋದನ್ನ ಪರೀಕ್ಷೆ ಮಾಡುವ ಸಂದರ್ಭವನ್ನ ಒದಗಿಸುತ್ತೆ. ತ್ಯಾಗ, ಅಧ್ಯಯನ, ತಪಸ್ಸು, ದಾನ, ಕ್ಷಮೆ, ಕರುಣೆ, ತೃಪ್ತಿ ಈ 8 ಸನ್ನಡತೆಯ ಮಾರ್ಗಗಳು. ಅವುಗಳಲ್ಲಿ ಮೊದಲಿನ 4 ಢಂಬಾಚಾರಕ್ಕಾಗಿ ಅನುಸರಿಸಬಹುದು. ಆದರೆ ಕ್ಷಮೆ, ಕರುಣೆ, ತೃಪ್ತಿ ಇವೆಲ್ಲ ಇವೆ ನೋಡಿ, ಇವು ಮಹಾತ್ಮರಲ್ಲಿ ಮಾತ್ರ ಕಾಣೋದಕ್ಕೆ ಸಿಗುತ್ತವೆ. ಧೃತರಾಷ್ಟ್ರ, ರಾತ್ರಿ ನಿದ್ದೆ ಬರ್ತಿಲ್ಲ ಅಂತ ನೀನು ಹೇಳ್ತಿದ್ಯಾ, ಆದ್ರೆ ರಾತ್ರಿ ನಮ್ಮನ್ನ ಸುಖವಾಗಿರಿಸುವಂತಹ ಕೆಲಸಗಳನ್ನ ಹಗಲು ಹೊತ್ತಿನಲ್ಲಿ ಮಾಡಬೇಕು. ವರ್ಷ ಕಳೆಯೋದ್ರಲ್ಲಿ ಅಂದ್ರೆ ವರ್ಷ ಕಾಲದಲ್ಲಿ ಸುಖವಾಗಿ ಇರಿಸಿಕೊಳ್ಳೋದಕ್ಕೆ ಒಂದನ್ನ ಉಳಿದು 8 ತಿಂಗಳಲ್ಲಿ ಮಾಡಬೇಕು. ವೃದ್ಧಾಪ್ಯದಲ್ಲಿ ಸುಖವಾಗಿ ಇರಿಸುವುದನ್ನ ಯೌವನದಲ್ಲಿ ಮಾಡಬೇಕು. ಪರದಲ್ಲಿ ಸುಖವಾಗಿ ಇರಿಸುವುದನ್ನ ಇಹದಲ್ಲಿ ಬದುಕಿರುವಾಗ ಮಾಡಬೇಕು. ಶಾಂತಿಯ ನೆರವಿನಿಂದ ಹೃದಯ ಗ್ರಂಥಿಗಳನ್ನ ಬಿಡಿಸಿಕೊಂಡು ಆಸೆಯನ್ನ ಜಯಿಸಿ ನಿಜವಾದ ಧರ್ಮವನ್ನ ಅನುಸರಿಸಿ ವ್ಯಕ್ತಿಯ ಇಷ್ಟಾನಿಷ್ಟಗಳನ್ನ ಆತ್ಮದ ಹಾಗೆ ಪರಿಗಣಿಸುವುದನ್ನ ಕಲಿಬೇಕು. ಇತರರ ಧಿಕ್ಕಾರಕ್ಕೆ ನಾವು ಪಕ್ಕಾಗಬಾರದು. ಅವುಗಳನ್ನ ಮೌನವಾಗಿ ಸಹಿಸಿಕೊಳ್ಳುವುದರಿಂದ ನಮ್ಮ ಎದುರು ನಿಂತ ನಮ್ಮ ಕಣ್ಮುಂದೆ ಶತ್ರುನೇ ನಾಶವಾಗ್ತಾನೆ. ಅವನಲ್ಲಿ ಇರಬಹುದಾದ ಕೆಟ್ಟ ಗುಣಗಳು ಕೂಡ ನಮ್ಮ ಮೌನದಿಂದ ನಾಶವಾಗಿ ಹೋಗುತ್ತವೆ. ಇನ್ನು ಮಿತ್ರರೊಂದಿಗೆ ಕಲಹ ಯಾವತ್ತಿಗೂ ಕೂಡುದು. ಹೀನರೊಂದಿಗೆ ಒಡನಾಡಬಾರದು. ನಡತೆಯಲ್ಲಿ ಕೆಟ್ಟವನಾಗಬಾರದು. ಕೋಪ ತುಂಬಿದ ಮಾತುಗಳನ್ನು ಯಾವುದೇ ಕಾರಣಕ್ಕೂ ಆಡಬಾರದು. ಕ್ರೂರ ಮಾತುಗಳು ಇತರರ ಮರ್ಮಸ್ಥಾನವನ್ನ ಸುಟ್ಟು ಬಿಡ್ತಾವೆ. ಅದರಿಂದ ಕೋಪದ ಕರ್ಕಶ ಶಬ್ದವನ್ನ ಆಡಿದವನೇ ಸದಾಕಾಲಕ್ಕೂ ಸರ್ವರಿಗೂ ಒಳ್ಳೆಯದನ್ನು ಅನಿಸಿಕೊಳ್ತಾನೆ. ಮೌನ ಅನ್ನೋದು ಇದೆಯಲ್ಲ, ಅದು ಮಾತಿಗಿಂತ ತುಂಬಾ ಒಳ್ಳೆಯದು. ಮಾತಾಡಲೇಬೇಕಾದ ಸಂದರ್ಭದಲ್ಲಿ ಸತ್ಯವನ್ನ ಆಡುವುದು ಒಳ್ಳೆಯದು. ಸತ್ಯವನ್ನ ಹೇಳುವಾಗ ಕೂಡ ಪ್ರಿಯವಾಗಿದ್ದನ್ನೇ ಹೇಳಬೇಕು. ಇನ್ನು ರಾಜ, ತಪಸ್ಸು, ಆತ್ಮ ಸಂಯಮನ, ಜ್ಞಾನ, ಯಜ್ಞ, ಶುದ್ಧ ವಿವಾಹ ಹಾಗೂ ಭಗವಂತನ ಪ್ರಸಾದ ಇವು ಕುಲೀನ ಮನೆತನದ ಲಕ್ಷಣಗಳು. ಧೃತರಾಷ್ಟ್ರ, ಕೇಳು. ಪುನರಪಿ ಜನನಂ ಪುನರಪಿ ಮರಣಂ. ಮನುಷ್ಯ ಮತ್ತೆ ಮತ್ತೆ ಹುಡ್ತಾನೆ, ಮತ್ತೆ ಮತ್ತೆ ಸಾಯ್ತಾನೆ. ಬದುಕಿರುವಷ್ಟು ದಿನ ಕೂಗುತ್ತಾನೆ, ಹಿಗುತ್ತಾನೆ, ಬೇಡ್ತಾನೆ, ಬೇಡಲ್ಪಡುತ್ತಾನೆ, ಅಳಸ್ತಾನೆ, ಅಳತಾನೆ, ಅಳಲು ಪಡ್ತಾನೆ, ತಾನು ಕೂಡ ಅಳತಾನೆ. ಸುಖ ದುಃಖಗಳು, ಸಮೃದ್ಧಿ, ಲಾಭ, ನಷ್ಟಗಳು, ಸಾವು, ಬದುಕುಗಳು ಎಲ್ಲವೂ ಮನುಷ್ಯನಾದ ಪ್ರತಿಯೊಬ್ಬನಿಗೂ ಬರುತ್ತವೆ. ಆತ್ಮ ಸಂಯಮನ ಉಳ್ಳುವವನು ಯಾವತ್ತಿಗೂ ಹಿಗಬಾರದು, ದುಃಖಿಸಬಾರದು. ಕೋಪ ಅನ್ನೋದು ಕಹಿಯೋ, ಖಾರವೋ, ಬಿಸಿಯೋ ಆದ ಕಡಾಯ ಇದ್ದ ಹಾಗೆ. ಅದರ ಪರಿಣಾಮವನ್ನ ಅದು ದೇಹದ ಕಾಯಿಲೆಯಿಂದ ಹುಟ್ಟಿದ್ದಲ್ಲ, ಒಂದು ಬಗೆಯ ತಲೆನೋವು ಥರ. ವಿವೇಕಿಗಳು ಆಗಿರುವವರು ಕೂಡ ಅದನ್ನು ನುಂಗಿಬಿಡ್ತಾರೆ. ಅತಿಯಾದ ಅಹಂಕಾರ, ಅತಿಯಾದ ಮಾತು, ಅತಿಯಾಗಿ ತಿನ್ನುವುದು, ಶೀಘ್ರ ಕೋಪ, ತೀವ್ರ ಸುಖ ಅಭಿಲಾಷೆಗಳು, ಕರುಳಿನ ಉರಿಯೂತ ಇವು 6 ಜೀವಿಗಳ ಆಯುಷ್ಯವನ್ನ ಕತ್ತರಿಸಿ ಹಾಕುವ ಶಲ್ಯಗಳು ಇವೆ. ಮನುಷ್ಯನನ್ನ ಕೊಲ್ಲುತ್ತವೆ ಹೊರತು ಮೃತ್ಯುವಲ್ಲ. ರಾಜ, ಯಾರ ಕೋಪವನ್ನ ಹೊರಗೆ ಹಾಕೋದಿಲ್ವೋ, ಯಾರು ಮಣ್ಣು, ಕಲ್ಲು, ಬಂಗಾರಗಳು ಒಂದೇ ವಿವಿಧವಾಗಿ ಭಾವಿಸ್ತಾರೋ, ಯಾರು ಇಷ್ಟಾನಿಷ್ಟಗಳಿಂದ ದೂರ ಇರ್ತಾರೋ, ತನ್ನನ್ನ ತಾನು ಲೋಕದಿಂದ ಹಿಂದೆ ತೆಗೆದುಕೊಂಡಿರ್ತಾರೋ ಅವರೇ ನಿಜವಾದ ಯೋಗಿಗಳು. ಧೀಕ್ಷಣ ಬುದ್ಧಿ, ಮನಃಶಾಂತಿ, ಮನಸಂಯಯ, ಶುದ್ಧಿ, ಕ್ರೂರ ವಾಕ್ಯವನ್ನ ಆಡದೇ ಇರೋದು, ಮಿತ್ರರಿಗೆ ಅನಿಷ್ಟವಾದದ್ದನ್ನ ಮಾಡದೇ ಇರೋದು ಇವು 7 ಪುರೋಭಿವೃದ್ಧಿ ಅನ್ನೋ ಜ್ವಾಲೆಗೆ ಬೇಕಾದ ಇಂಧನಗಳು. ಸಂಚಾರತೆಯು ಶಾಶ್ವತವಾದದ್ದು. ಸುಖ ದುಃಖಗಳು ತಾತ್ಕಾಲಿಕ, ಜೀವನದ ನಿರಂತರ, ಆದರೆ ಅದರ ಹಂತಗಳು ತಾತ್ಕಾಲಿಕ. ಹೋಗುತ್ತಿರೋದನ್ನ ಬಿಟ್ಟು ಚಿರಂತನವಾದದ್ದನ್ನ ಹಿಡ್ಕೊಂಡು ತೃಪ್ತಿಯನ್ನ ಪಾಲಿಸಬೇಕು. ಯಾಕಂದ್ರೆ ತೃಪ್ತಿಗಿಂತ ದೊಡ್ಡ ಸಾಧನೆ ಯಾವುದೂ ಇಲ್ಲ. ಫ್ರೆಂಡ್ಸ್, ಇಲ್ಲಿ ವಿದುರ ಧೃತರಾಷ್ಟ್ರನಿಗೆ ಧರ್ಮ ಸೂಕ್ಷ್ಮಗಳನ್ನ ಹೇಳುವ ಮೂಲಕ ಇಡೀ ಜಗತ್ತಿಗೆ ಬದುಕಿನ ಸೂತ್ರಗಳನ್ನ ತಿಳಿಸಿಕೊಟ್ಟಿದ್ದಾನೆ. ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ಎಂಬುದನ್ನ ರಾಜನಿಗೆ
ಒಬ್ಬನಿಗೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅನ್ವಯವಾಗುವ ಹಾಗೆ ವಿದುರ ಇಲ್ಲಿ ಹೇಳಿದ್ದಾನೆ. ಹೀಗೆ ವಿದುರ ತಾನು ಹೇಳಬಹುದಾದದ್ದನ್ನು ಕೂಡ ಧೃತರಾಷ್ಟ್ರನಿಗೆ ಹೇಳಿದ ನಂತರ ಅವನ ಇನ್ನಷ್ಟು ಅನುಮಾನಗಳನ್ನು ಬಗೆಹರಿಸೋದಕ್ಕೆ ಸನತನ ಸುಯಾನ ಎಂಬ ಮಹರ್ಷಿಯನ್ನ ಅಲ್ಲಿಗೆ ಕರೆಸ್ತಾನೆ. ಅವನಿಂದ ಕೂಡ ಧೃತರಾಷ್ಟ್ರನಿಗೆ ಬೋಧನೆಯನ್ನ ಮಾಡಿಸ್ತಾನೆ.